ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ವಿಕೆ ಡಿಜಿಟಲ್ ನ್ಯೂಸ್ಗಾಗಿ ಮಲ್ಲೇಶ್ವರಂನಿಂದ ಮಂಜುನಾಥ್ ನಾಯ್ಕ್ ಅವರಿಂದ ಪ್ರತ್ಯಕ್ಷ ವರದಿ. ನಮಸ್ಕಾರ. BWSSB GB ಅಧಿಕಾರಿಗಳು ಎಷ್ಟು ರೀತಿಯ ಅವೈಜ್ಞಾನಿಕ ಕಾಮಗಾರಿ ನಿರ್ವಹಿಸ್ತಾರೆ ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ. ಅಂದರೆ ಅವರಿಗೆ ಒಂದು ನಾಗರಿಕರ ಬಗ್ಗೆ ಆಗಲಿ, ನಾಗರಿಕರ ಸಮಸ್ಯೆ ಬಗ್ಗೆ ಆಗಲಿ ಯಾವುದೇ ರೀತಿ ಕಾಳಜಿ ಇಲ್ಲ ಅನ್ನೋದು ಇದು ತೋರಿಸುತ್ತೆ. ಇದು ಬೆಂಗಳೂರಿನ ವಿಧಾನಸೌಧದ ಕೂಗಾಳಿತಲ್ಲಿರುವ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಡೆದ ಈ ಘಟನೆ. ಇದು ಮಲ್ಲೇಶ್ವರಂ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಪ್ರದೇಶ. ಇದು ಮಲ್ಲೇಶ್ವರಂನಿಂದ ಮೆಜೆಸ್ಟಿಕ್ ಹೋಗ್ಲಿಕ್ಕೆ ಒಂದು ಲಿಂಕ್ ರಸ್ತೆ ಇದೆ. ಈ ಲಿಂಕ್ ರಸ್ತೆ ಸ್ವಲ್ಪ ಕಿರಿದಾಗಿದೆ. ಆದರೂ ಆ ಕಿರಿದಾದ ರಸ್ತೆಯಲ್ಲಿ ಬಸ್ಗಳು ಪ್ರಯಾಣ ಮಾಡ್ತವೆ, ಸಾವಿರಾರು ವಾಹನಗಳು ಪ್ರಯಾಣ ಮಾಡ್ತವೆ. ಈ ಲಿಂಕ್ ರಸ್ತೆಯಲ್ಲಿ ಈ BWSSB GB ಅಧಿಕಾರಿಗಳು ರಾತ್ರಿ ಒಳಚರಂಡಿ ಕಾಮಗಾರಿ ನೆಪದಲ್ಲಿ ಎಲ್ಲ ಅಗ್ದಾಕ್ಬಿಟ್ಟಿದ್ದಾರೆ. ಒಳಚರಂಡಿನ ಸಂಪೂರ್ಣ ಅಗ್ದಾಕ್ಬಿಟ್ಟಿದ್ದಾರೆ. ಅಲ್ಲಿ ನಿವಾಸಿಗಳಿಗೆ ನೋಟಿಸು ಸಹ ಕೊಟ್ಟಿಲ್ಲ. ಅವರು ನೋಟಿಸು ಕೊಟ್ಟಿಲ್ಲ, ಮುಂಜಾಗ್ರತೆ ಏನು ಮಾಹಿತಿನೂ ಕೊಟ್ಟಿಲ್ಲ. ಒಳಚರಂಡಿ ಅಗ್ದಾಕಿ ಅಲ್ಲಿ ಅವ್ಯವಸ್ಥೆ ಆಗ್ರ ಆಗ್ಬಿಟ್ಟಿದೆ. ಈಗ ಅಲ್ಲಿರುವ ನಿವಾಸಿಗಳು, ಹೋಟೆಲ್ನವರು ಅಥವಾ ವಾಣಿಜ್ಯ ಮಳಿಗೆಯವರು ಎಂಥ ಪರಿಸ್ಥಿತಿ ಆಗಿದೆ ಅಂದರೆ ಅವರು ಅಂಗಡಿಯಿಂದ ಹೊರಗೆ ಹೋಗ್ಲಿಕ್ಕೆ ಹೋಗ್ತಾಯಿಲ್ಲ, ಒಳಗಿಂದ ಅಂಗಡಿಗೂ ಹೋಗೋಕ್ಕಾಗ್ತಾಯಿಲ್ಲ. ಒಂಥರ ದಿಗ್ಬಂಧನ ರೀತಿ ಮಾಡಿದ್ದಾರೆ, ನಾಕಾಬಂದಿತ ದಿಗ್ಬಂಧನ ರೀತಿ ಮಾಡಿದ್ದಾರೆ. ಈ ರೀತಿ ಕಾಮಗಾರಿ ಮಾಡಿ 4-5 ದಿನ ಆಗಿದೆ. ಇಲ್ಲ ಒಂದು ಕೆಲವೇ ಅರ್ಧ ಗಂಟೆಯಲ್ಲಿ ಮುಗಿಸ್ತೀವಿ ಅಂತ ಕಾಮಗಾರಿ ಶುರು ಮಾಡಿದವರು 4-5 ದಿನ ಆದರೂ ಅಗದು ಹಾಗೆ ಬಿಟ್ಬಿಟ್ಟಿದ್ದಾರೆ. ಈಗ ನೋಡ್ರಿ, ಅಲ್ಲಿ ವಾಹನಗಳ ಓಡಾಟಕ್ಕೂ ಸಮಸ್ಯೆ ಆಗಿದೆ, ಅಲ್ಲಿ ನಾಗರಿಕರಿಗೂ ತಮ್ಮ ದೈನಂದಿನ ಚಟುವಟಿಕೆಗೂ ಸಮಸ್ಯೆ ಆಗಿದೆ. ಇನ್ನು 4-5 ದಿನ ಆದರೂ ಈ ಕಾಮಗಾರಿ ಇನ್ನೂ ಪೂರ್ತಿ ಆಗಿಲ್ಲ. ಈಗ ಅಲ್ಲಿ ಮನೆಯಲ್ಲಿದ್ದವರಿಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಏಜ್ ಆದವರಿದ್ದಾರೆ, ಮಕ್ಕಳಿದ್ದಾರೆ, ಅವ್ರಿಗೆ ಸ್ಕೂಲ್ಗೆ ಹೋಗಬೇಕು, ಮತ್ತು ಹಲವಾರು ಆರೋಗ್ಯ ಸಮಸ್ಯೆ ಅನುಭವಿಸ್ತಾ ಇದ್ದವರು ಇದ್ದಾರೆ. ಅವ್ರಿಗೂ ರೋಡ್ಗೆ ಬರೋಕ್ಕಾಗ್ತಾಯಿಲ್ಲ, ರೋಡಲ್ಲಿದ್ದರು ಮನೆಗೆ ಹೋಗೋಕ್ಕಾಗ್ತಾಯಿಲ್ಲ. ಆ ರೀತಿ ಅವ್ಯವಸ್ಥೆ. ನಿಮ್ಮ ದೃಶ್ಯಗಳನ್ನು ನೋಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಇವರು ಎಷ್ಟು ಸ್ಪಂದನೆ ರಹಿತ ಅಧಿಕಾರಿಗಳಿದ್ದಾರೆ ಅಥವಾ ಗುತ್ತಿಗೆದಾರಿದ್ದಾರೆ. ಅದು ಬೆಂಗಳೂರು ಅಂತ ನಗರದಲ್ಲಿ ಈ ರೀತಿ ಅವೈಜ್ಞಾನಿಕವಾದ ಕಾಮಗಾರಿ ಮಾಡ್ತಾರೆ ಇವರು ಅಂದರೆ ಇವರು ಎಷ್ಟು ಪವರ್ಫುಲ್ ಇದ್ದಾರೆ ಅಥವಾ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿಯಾಗಿದ್ದಾರೆ ಅನ್ನೋದು ಕಾಣ್ಬೋದಾಗಿದೆ. ನೋಡ್ರೆ ಸಾರ್ವಜನಿಕರು ಇದ್ರ ಬಗ್ಗೆ ತುಂಬ ಹಿಡಿ ಸಾಪನೆ ಆಗ್ತಾ ಇದ್ದಾರೆ. ಈ ತೀರ ಮಾಡಿ ಅರ್ಧ ಗಂಟೆಲಿ ಮುಗಿಸ್ತೀವಿ ಅಂತ ಹೇಳಿದ್ರು 4-5 ದಿನ ಆದರೂ ಅದು ಹಾಗೆ ಬಿಟ್ಬಿಟ್ಟಿದ್ದಾರೆ. ಒಳಚರಂಡಿ ಓಪನ್ ಆಗಿಬಿಟ್ಟಿದೆ. ಇನ್ನೇನಾದ್ರು ತುಂಬ ಮಳೆಗಳೇ ಬಂದು ಫ್ಲಡ್ ಆದರೆ, ಪ್ರವಾಹ ಬಂದರೆ ಇಲ್ಲಿ ಪರಿಸ್ಥಿತಿ ಅಂತೂ ಕೈ ಮೀರಿ ಹೋಗುತ್ತೆ. ನಂತರ ಅನಾಹುತ ಆದಮೇಲೆ ಎಲ್ಲ ಮುಖ್ಯಮಂತ್ರಿಗಳು ಅವರು ಇವರು ಬಂದು ಸಾಂತ್ವನ ಹೇಳೋದಷ್ಟೇ ಆಗುತ್ತೆ. ನೋಡಿ, ಈಗ ಇಷ್ಟೆಲ್ಲ ಸಮಸ್ಯೆ ಆಗಿದೆ. ಜನ ಪರದಾಟ ಮಾಡ್ತಾ ಇದ್ದಾರೆ, ಸಾರ್ವಜನಿಕರು ಪರದಾಟ ಮಾಡ್ತಾ ಇದ್ದಾರೆ. ಆದರೆ ಇವರು ತಮಗೇನು ಆಗಿಲ್ಲ ಅನ್ನೋ ಥರ ಗುತ್ತಿಗೆದಾರರು ಮತ್ತು ಈ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು, GB ಮತ್ತು BWSSB ಅಧಿಕಾರಿಗಳು ಎಲ್ಲ ದಪ್ಪ ಚರ್ಮದವ್ರ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡ್ರೆ ಸ್ಥಳೀಯ ನಾಗರಿಕರು ಮತ್ತು ಅಲ್ಲಿ ಬಂದ ವ್ಯಾಪಾರ ವ್ಯವಹಾರಕ್ಕೆ ಬರೋರು ಮತ್ತು ವಾಹನ ಸವಾರರಿಗೆ ತುಂಬ ಅನಾನುಕೂಲ ಆಗಿದೆ. ಇದು ಸದ್ಯ ಅಂತೂ ಇವರು ಈ ಕಾಮಗಾರಿ ಮುಗಿಸುವ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ. ಅದು ಹಾಗೆ ಬಿಟ್ಬಿಟ್ಟಿದ್ದಾರೆ. ಅರ್ಧ ಗಂಟೆಯಲ್ಲೇ ಮುಗಿಸುವ ಕಾಮಗಾರಿ 4 ದಿನ ಆದರೂ ಏನೂ ಪ್ರಗತಿ ಕಾಣ್ತಾ ಇಲ್ಲ. ಹಾಗೆ ಬಿಟ್ಬಿಟ್ಟಿದ್ದಾರೆ. ಈಗ ಮನೆಯಲ್ಲಿದ್ದವ್ರಿಗಂತೂ ಹೊರಗೆ ಬರೋಕ್ಕೆ ಯಾವುದೇ ಮಾರ್ಗನೇ ಇಲ್ಲ, ಅವ್ರಿಗೆ ಯಾವುದೇ ಸಂಪರ್ಕನೇ ಇಲ್ಲ. ಅವರು ಈ ಸಂಪರ್ಕದಿಂದ ಹೊರಗೋಗ್ಬಿಟ್ಟಿದ್ದಾರೆ. ಇವರು ಈಗ ನಾಗರಿಕ ಸಮಾಜ ಸಂಪರ್ಕದಿಂದನೇ ಹೊರಗೋಗ್ಬಿಟ್ಟಿದ್ದಾರೆ. ಅಧಿಕಾರಿಗಳಾಗಲಿ ಗುತ್ತಿಗೆದಾರರಾಗಲಿ ಇದ್ರ ಬಗ್ಗೆ ಏನು ಕ್ರಮಣ ತಗೊಳ್ತಾ ಇಲ್ಲ. ಅವರ ದೂರುಗಳಿಗೂ ಏನು ಸ್ಪಂದಿಸ್ತಾನೂ ಇಲ್ಲ. ಜನ ತುಂಬ ಅಸಹಾಯಕರಾಗಿದ್ದಾರೆ. ವಿಧಾನಸೌಧದ ಮಗ್ಲಲ್ಲೇ ಈ ರೀತಿ, ಅದು ಬೆಂಗಳೂರಿನ ಪ್ರತಿಷ್ಠಿತ ಮಲ್ಲೇಶ್ವರಂ ಪ್ರದೇಶದಲ್ಲಿ ಈ ರೀತಿ ಆಗಿದೆ ಅಂದರೆ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿಯಾಗಿದ್ದಾರೆ, ಅಥವಾ ಈ GB ಅಧಿಕಾರಿಗಳು, BWSSBಗಳು ಅಥವಾ ಗುತ್ತಿಗೆದಾರರು ಎಷ್ಟು ಬೇಜವಾಬ್ದಾರಿಯಿಂದ ಬಿಹೇವ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ. ಇದ್ರ ಬಗ್ಗೆ ಆದಷ್ಟು ಶೀಘ್ರ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಒತ್ತಾಯ ಮಾಡಿದ್ದಾರೆ. ಮತ್ತು ಸ್ಥಳೀಯರು GB ಮತ್ತು BWSSB ಅಧಿಕಾರಿಗಳ ವಿರುದ್ಧ ಆಕ್ರೋಶನ ಹೊರಹಾಕಿದ್ದಾರೆ. ಅವ್ರ ಮೇಲೆ ಪ್ರಕರಣ ದಾಖಲಿಸಬೇಕು, ಕ್ರಮ ಕೈಗೊಳ್ಳಬೇಕು ಅಂತಲೂ ಒತ್ತಾಯ ಮಾಡ್ತಾ ಇದ್ದಾರೆ. ನೋಡಿ, ದೃಶ್ಯಗಳು ನೋಡಿ ಮತ್ತು ಸಾರ್ವಜನಿಕರು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ ನೋಡಿ. ದೃಶ್ಯ ನೋಡಿ ನಿಮಗೆ ಅರ್ಥ ಆಗುತ್ತೆ ಹೇಗೆ ಅವ್ಯವಸ್ಥೆ ಆಗ್ರ ಮಾಡಿದ್ದಾರೆ ಅಂತ. ಆದಷ್ಟು ಶೀಘ್ರ ಸಮಸ್ಯೆಗೆ ಬಗೆಹರಿಸಬೇಕು ಅನ್ನೋದು ಸ್ಥಳೀಯರ ಒತ್ತಾಯ ಆಗಿದೆ. ಅದಷ್ಟೇ ಅಡಿಯಲ್ಲಿ ಜಾಗ ಬಿಟ್ಟಿದ್ದಾರೆ. ಮತ್ತೊಂದು ವಿಚಾರ, ಇದು 4 ದಿನದ ಹಿಂದೆ ಅಂದರೆ ಇದು 5ನೇ ದಿನ ಅಗಿಬೇಕಾದ್ರೆ ಸ್ಲ್ಯಾಕ್ ತೆಗಿಬೇಕಾದ್ರೆ ನಾನು ಬಂದು ಕೇಳಿದೆ. ಆವಾಗ ನನಗೆ ಹೇಳಿದ್ರು ಟೆಂಡರ್ ಶೋ ರೋಡ್ ಮಾಡ್ತಾ ಇದೀವಿ, ಗ್ರೇಡಿಂಗ್ ಮಾಡಬೇಕು, ಚೆಕ್ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಮಾಡಬೇಕು ಮುಗಿಸ್ತಾರೆ ಅಂತ
ಮಾಡಬೇಕು. ಸರ್ ಬನ್ನಿ ಸರ್ ಸರ್ ಇವರು ಅಮ್ಮಾಸ್ ಹೋಟ್ಲು ಓನರ್ ಶ್ಯಾಮ್ ಭಟ್ರು ಅಂತ ಹೇಳಿ ಅವ್ರು ಪಾಪ ಊರಿಂದ ಇದಕ್ಕೋಸ್ಕರ ಬಂದಿದ್ದಾರೆ. ಅವ್ರ ಹುಡುಗರು ವಿಡಿಯೋ ಕಳಿಸ್ಬಿಟ್ಟು ನೆನ್ನೆಯಿಂದ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಮಗೆ ಫುಲ್ಲು ನಮ್ಗೆ ಆಗುತ್ತೆ. ಅದು ಏನು ಸಾಗುತ್ತಾ ಆ ಕಾಂಕ್ರೀಟ್ ನೀರು ತಂದು ಸುರಿತಂದ್ರೆ ಸರ್ ನಾನು ಹೇಳಿದೆ ನೀರು ತಕೊಂಡು ಹಾಕ್ಬೇಕು ಡ್ರೈನ್ಯಾಗ ಹಾಕ್ಬೇಕು ಅಂದೆ ಅಂತ ವ್ಯವಸ್ಥೆ ಇಲ್ಲ ಏನಿಲ್ಲ. ಮನೆಗೆ ಹೆಂಗೆ ಹೋಗ್ತೀರಾ? ಮನೆ ಹೋಗಿಲ್ಲ. ಮನೆಗೆ ಹೋಗ್ಬೇಕು ಇಲ್ಲ ನಾನು MLA ಮನೆಗೆ ಹೋಗಿ ಕುತ್ಕೋತೀನಿ. ನಿಮ್ಗೆ ಯಾರು ಮನೆಗೆ ಹೋಗಲ್ಲ ಮಾಡ್ಬಿಡ್ರೆ ನಿಮ್ಮ ಮನೆಗೆ ಹೆಂಗೆ ಹೋಗ್ತೀರಾ? ಅದನ್ನೇ ಹೇಳ್ತಾ ಇರೋದು. ನೀರು ಏನಿಲ್ಲ ಏನಿಲ್ಲ ಎಲ್ಲ ಬಂದು ನನಗೆ ಡೌಟ್ ಬಂತು ಕುಡಿಯೋ ನೀರು ಸಣ್ಣ ಆದ್ಮೇಲೆ ಇರೋದು. ಸರ್ ಅವರು ಹಿಂಗೆ ಮಾಡಿಟ್ಟಿದ್ದಾರೆ 5 ದಿನ ಆಯಿತು. ನಮ್ಮ ನೀರು ನಿಮಗೆ ಹೇಳ್ಕೊಡ್ಬೇಕೇನು? ನೀವು ಲೇಬರ್ ಕೌನ್ಸಿಲ್ ಅಧ್ಯಕ್ಷ ನಿಮ್ಗೆ ಹೇಳ್ಕೊಡ್ಬೇಕೇನು ನಾವು? ಅಲ್ಲ ಇದು ರೋಡ್ ನಾವು ನಿನ್ನೆ ಬಿಡಲಿಲ್ಲ. ಕೊಡಿ ಓಪನ್ ಮಾಡಿ ಸಾಹೇಬ್ರೆ ನಮಸ್ಕಾರ. ಇದು ಡಾಕ್ಟರ್ ರವಿಶೆಟ್ಟಿ ಬೈಂದೂರು ಮಾತಾಡ್ತಾ ಇದ್ದೀನಿ. ಏನು ಸರ್ ಇದು ಈ ರೀತಿ ಒಡೆದು ಹಾಕಿ ಏನಿದೆ ವ್ಯವಸ್ಥೆ? ಇವತ್ತು ಬೆಳಿಗ್ಗೆ 9 ಗಂಟೆ ರಾತ್ರಿ ಕ್ಲಿಯರ್ ಮಾಡ್ತೀನಿ. ಒಬ್ಬನೂ ಇಲ್ಲ. ಸರ್ ಪ್ಲೀಸ್ ಬರ್ಲಿಕ್ಕೆ ಹೇಳಿ. ಬಿದ್ದು ಸತ್ತೋದ್ರೆ ಯಾರು ಗತಿ ಇರುತ್ತೆ? ಬರ್ಲಿಕ್ಕೆ ಆಗ್ತಿಲ್ಲ ನಮಗೆ. ನಮ್ಮದೇ ಹೋಟ್ಲು ಇದಕ್ಕೂ ಹೋಗಂಗಿಲ್ಲ. ಬ್ಲಾಕ್ ಮಾಡಿದ್ರು. ಅದೇ ಬ್ಲಾಕ್ ಮಾಡಿದ್ದಾರೆ. ನಾನು ತೆಗೆದು ಕೇಳಿದ್ರೆ ಬೆಳಿಗ್ಗೆ ಮೇಡಮ್ ಫೋನ್ ಮಾಡಿ ಹೇಳಿದೆ ಅದು ಬ್ಲಾಕ್ ಆಗಿದೆ, ಪೈಪ್ ಕನೆಕ್ಷನ್ ಕೊಡಿ. ನಮ್ದಲ್ಲ ರೀ, ವಾಟರ್ ಬೋರ್ಡ್ ಅವ್ರು ಅಂತಾರೆ. ವಾಟರ್ ಬೋರ್ಡ್ ಕೇಳಿದ್ರೆ ಕಾಂಟ್ರಾಕ್ಟ್ರಿಗೆ ಹೇಳಿದ್ರೆ ಹೊಡೆದನೆ ಯಾರು? ಈ GBA ಅವರ ಯಾವ ರೀತಿ ಪ್ರಾಬ್ಲಮ್ ಕೊಡ್ತಾರೆ ಅಂತ ಹೇಳಿದ್ರೆ, ನಿನ್ನೆವರೆಗೆ ನಾನು ಹೇಳ್ತಾ ಇದ್ದೆ ಬೀಡಿ ಸಿಗರೇಟು ಮಾರೋಂಥವ್ರು ಅವರು ಇವರಿಗೆಲ್ಲ ಸಮಸ್ಯೆ ಕೊಡ್ತಾ ಇದ್ದಾರೆ. ದಕ್ಷ ಅಧಿಕಾರಿಗಳು ಮಾಡೋ ಕೆಲಸಗಳು ಬೇಜಾನಿದೆ, ಅದು ಹೋಗಿ ಬೀಡಿ ಮುಂದೆ ಎಷ್ಟಿದೆ ಅಂತ ಹುಡ್ಕಕ್ಕೆ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೆ. ಇವತ್ತು ಬೇರೆ ರೀತಿ ಇದೆ. ಇಲ್ಲಿ ನೋಡಿ, ಇಷ್ಟು ದೊಡ್ಡ ಪ್ರಪಾತವನ್ನು ತೋರಿಸೋ ಮೇಲೆ ಪ್ರಪಾತವನ್ನು ಇದು ಮಾಡಿ, ದೊಡ್ಡ ಪ್ರಪಾತವನ್ನು ಮಾಡಿ ಯಾವುದೇ ಸೇಫ್ಟಿ ಇಲ್ಲದೇನೆ ಬಿಟ್ಟು ಹೋಗಿದ್ದಲ್ದೇನೆ. ಇದು ಶೇಷಾದ್ರಿಪುರಮಲ್ಲಿ ಲಿಂಕ್ ರೋಡಲ್ಲಿ ಶೇಷಾದ್ರಿಪುರಮಲ್ಲಿ ನೋಡಿ, ಇದು ಎಲ್ಲ ಕಡೆನೂ ಕಾಂಕ್ರೀಟನ್ನು ಹಾಕಿ ಬಂದ್ ಮಾಡಿ ಈ ನೀರನ್ನು ಇಲ್ಲಿ ಹೊಂಡ ತೆಗೆದು ಏನು ಮಾಡಬೇಕಂತ ಹೊರಟಿದ್ದಾರೋ ಗೊತ್ತಿಲ್ಲ. ಅದಲ್ಲದೆ ಅಲ್ಲಿ ಇವರು ರಾತ್ರಿ ಮಲಗಿರ್ತಾರೆ, ರಾತ್ರಿ ಹೋಟೆಲ್ನವರು ಮಲಗಿರ್ತಾರೆ, ಅಮ್ಮ ಕೆಪ್ಪೆಯವರು ಬ್ರಾಹ್ಮಿಣ್ಸ್ ಹೋಟೆಲ್ ಅವರು ಮಲಗಿರ್ತಾರೆ. ಎಲ್ಲ ಮಲಗಿದ್ದಾಗ ಈ ರೀತಿ ಕೆಲಸ ಮಾಡಿದ್ದಾರೆ. ಒಬ್ಬರು ಕೂಡ ಆಚೆಯಿಂದ ಈಚೆಗೆ ಹೋಗಂಗಿಲ್ಲ, ಈಚೆಯಿಂದ ಆಚೆಗೆ ಹೋಗಂಗಿಲ್ಲ. ಅಂದರೆ ದಿಗ್ಬಂಧನವನ್ನು ಮಾಡಿಟ್ಟಿದ್ದಾರೆ. ಇವರ ಕೆಲಸ ನೋಡ್ರಿ, ಮಧ್ಯೆ ರಸ್ತೆಗೆ ಹಿಂಗೆ ಹಾಕಿದ್ದಾರೆ. ಏನು ಎಷ್ಟು ದಿನ ಆಯ್ತಮ್ಮ ಇದು? 4 ದಿನ ಆಯಿತು. ಇದಕ್ಕೊಂದು ಸೇಫ್ಟಿ ಇಲ್ಲ. ಇಲ್ಲಿ ಯಾರು ಬಿದ್ದು ಸತ್ತಿದ್ದೆ ಹೌದಾದ್ರೆ, ಒಂದು ಮಗು ಎಲ್ಲಾದರೂ ಬಿದ್ದಿದ್ದೆ ಹೋದಾದರೆ, ಯಾರೋ ಒಬ್ಬರು ಹಿರಿಯರು ಅವರು ವೃದ್ಧರು ಬಿದ್ದಿದ್ದೆ ಹೋದಾದರೆ ಹೇಳಲಿಕ್ಕಾಗುತ್ತಾ ಇಲ್ಲಿಂದ? ಯಾಕೆ ಇಂಥ ಅಸಹ್ಯ ಕೆಲಸವನ್ನು ಮಾಡ್ತಾ ಇದ್ದಾರೆ? ಮಾನ್ಯ ಆಯುಕ್ತರಾದಂಥ ಮಹೇಶ್ವರ ರಾವ್ ಅವರೇ, ನಿಮ್ಮ ಇಲ್ಲಿ ಆಯುಕ್ತರು ಏನು ಲಿಂಕ್ ರೋಡಿಗೆ ಸಂಬಂಧಪಡುತ್ತೋ, ಶೇಷಾದ್ರಿಪುರಮ್ಮು ಲಿಂಕ್ ರೋಡಿಗೆ ಸಂಬಂಧಪಡುತ್ತೋ ಅವರಿಗೆ ದಯವಿಟ್ಟು ತಿಳಿಸಿ ಇದೇನು ಕೆಲಸ ಅವ್ರದ್ದು. ಇದೇ ಕೆಲಸನ ಕರ್ತವ್ಯ ಲೋಪ. ಯಾರು ಕಾಂಟ್ರಾಕ್ಟರ್ ಇದ್ದಾನೆ ಅವನ ಮೇಲೆ ದಂಡ ಪ್ರಯೋಗವನ್ನು ಮಾಡಿ ಅವನ ಬ್ಲ್ಯಾಕ್ ಲಿಸ್ಟಿಗೆ ಹಾಕ್ಬಿಟ್ಟು ಅವನ ಮನೆಗೆ ಕಳಿಸುವಂಥ ಕೆಲಸವನ್ನು ಮಾಡಿ. ಯಾಕೆಂದರೆ ಇಲ್ಲಿ ನೋಡಿ, ಅಲ್ಲಲ್ಲಿ ದಿಗ್ಬಂಧನ ಹೆಣ್ಮಕ್ಳು ಇದ್ದಾರೆ, ಅವ್ರು ಎಲ್ಲಿ ಹೋಗ್ಬೇಕು? ಎಲ್ಲಿ ದಾಟಿ ಬರಬೇಕು? ಅವ್ರೀಗ ಎಲ್ಲಿ ಬರಲಿಕ್ಕೆ ಏನು ವ್ಯವಸ್ಥೆ ಮಾಡಿದ್ದಾರೆ? ಇಷ್ಟೊಂದು ಕಚ್ಚಡ ವ್ಯವಸ್ಥೆನ ಇದು? ಸ್ಯಾನಿಟರಿ ಲೈನ್ ಕಟ್ ಅಂಗಡಿಯಲ್ಲಿ ಒಳಗಿದ್ದಾರೆ, ಎಲ್ಲಿಗೆ ಹೋಗ್ಬೇಕು? ಮೂಲಭೂತ ಸೌಕರ್ಯಕ್ಕೆ 4 ದಿನ ಎಲ್ಲಿಗೆ ಹೋಗ್ಬೇಕು? ಸ್ಯಾನಿಟರಿ ಲೈನ್ ಕಟ್ ಮಾಡಿದಾರಲ್ಲ, ಯಾಕೆ ಈ ರೀತಿಯ ಒಂದು ದುಂದು ಇದನ್ನು ಮಾಡ್ತಾ ಇದ್ದಾರೆ, ವೆಚ್ಚವನ್ನು ಮಾಡ್ತಾ ಇದ್ದಾರೆ? ಕುಡಿಯೋ ನೀರಿಲ್ಲ, ಏನೂ ಇಲ್ಲ. ಸಾಕ್ಷಾತ್ ಜೈಲ್ ಥರ ಏನು ಮಾಡಿದ್ದಾರೆ ಇವರು? ಯಾಕಾಗಿ ಈ ರೀತಿಯ ಒಂದು ಇದನ್ನು ಮಾಡ್ತಾ ಇದ್ದಾರೆ? ಮಾನ್ಯ ಆಯುಕ್ತರೇ, ಇನ್ನು ನಿಮಗೆ ಇವತ್ತು ಸಂಜೆವರೆಗೆ ಅವಕಾಶ ಇದೆ. ಸಂಜೆ ಒಳಗಡೆ ಇದಷ್ಟು ಕ್ಲೀನಾಗಿ ಏನಾದ್ರು ಆಗಿಲ್ಲ ಅಂತ ಹೇಳಿದ್ದೆ ಹೋದರೆ ಇದನ್ನು ಲೋಡ್ ಮಾಡ್ಕೊಬಂದು ನಿಮ್ಮ ಆಫೀಸ್ ಎದುರುಗಡೆ ಹಾಕುವಂಥ ಕೆಲಸ ಮಾಡ್ತೀನಿ. ಇದನ್ನು ಸಂಪೂರ್ಣವಾಗಿ ಲೋಡ್ ಮಾಡ್ಕೊಬಂದು ನಿಮ್ಮ BBMP ಕಚೇರಿ ಎದುರುಗಡೆ ಹಾಕಿ ಇವ್ರನ್ನ ಇಲ್ಲಿ ನಾವು ದಿಗ್ಬಂಧನ ಮಾಡಿಸ್ಬಿಡ್ತೀವಿ, ಒಟ್ಟು ಜನ ಸೇರಿಕೊಂಡು. ಏನಿದು? ಇಲ್ಲಿ ಒಂದು ಚೂರು ಸೇಫ್ಟಿ ಇಲ್ಲ. ಯಾರು ಮಕ್ಕಳು ಬಂದು ಹಾರಿದ್ರೆ ಏನು ಮಾಡೋದು? ವ್ಯವಸ್ಥೆ ಭಾಳ ಕೆಟ್ಟು ಕುಲಿಗಾಡಿಸಿಟ್ಟಿದ್ದೀರಿ ನೀವು.
ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಬೆಂಗಳೂರು ಬಗ್ಗೆ ಬಹಳ ಒಳ್ಳೆ ಕಾನ್ಸೆಪ್ಟ್ ಇದೆ ನಿಮ್ಮ ತಲೆಯಲ್ಲಿ. ನೋಡಿ ನಿಮ್ಮ ಅಧಿಕಾರಿಗಳು ಮಾಡ್ತಾ ಇರೋದು ನೋಡಿ. ಕೃಷ್ಣ ಬೈರೇಗೌಡ್ರೆ, ಮಾತೆತ್ತಿದ್ರೆ ನೀವು ಸಸ್ಪೆಂಡ್ ಮಾಡ್ತಾ ಬರ್ತಾ ಇದ್ರಿ, ಅಧಿಕಾರಿಗಳಿಗೆ ಚಾಟಿ ಬೀಸ್ತಾ ಇದ್ರಿ. ಇದಕ್ಕೇನು ಹೇಳ್ತೀರಾ? ಕೃಷ್ಣ ಬೈರೇಗೌಡ್ರೆ, ದಯವಿಟ್ಟು ಅಲ್ಲಿ ಜಾಗ ಅವ್ರು ಮಾಡ್ಕೊಟ್ಟು ಸರಿಯಾಗಿಲ್ಲ ಅಂದ್ರೆ ಇಲ್ಲೇ ಟೆಂಟ್ ಹಾಕಿಸ್ತೀನಿ, ಅಷ್ಟೇ. ಇಲ್ಲೇ ಮಲ್ಕೊಳ್ತೀನಿ, ಯಾರು ಒಳಕ್ ಹೋಗಲ್ಲ. ಯಾಕೆ? ಯಾಕಂದ್ರೆ ಕುಡಿಯೋ ನೀರು ನನಗೆ ಇವತ್ತಿಂದನೇ ಬಂದಾಗಿದೆ. ಅದಾದ್ಮೇಲೆ ಸ್ಯಾನಿಟರಿ ಈಗ ಫುಲ್ ನೀರು ಇರ್ಲಿಲ್ಲ, ಈಗ ತುಂಬಿದೆ. ಇಲ್ಲೇ ಕೂತ್ಕೊಂಡು ನೋಡಿ, ಇವರ ಅಳಲನ್ನ ಕೇಳೋರು ಯಾರು? ಹೋಟೆಲ್ನವ್ರ ಅಳಲನ್ನು ಕೇಳೋರು ಯಾರು? ಅಲ್ಲಿ ಒಳಗಡೆ ಇದ್ದವ್ರ ರಕ್ಷಣೆ ಹೇಗೆ? ನೋಡಿ, ಇಷ್ಟು ಅಗಲ ಈ ರೀತಿಯಾಗಿ ಕುಡಿಲಿ ನೋಡಿ, ಇಷ್ಟು ಅಗಲವಾಗಿ ಗದೀಜ್ ನೀರು ಸೊಳ್ಳೆ ಬಂದ್ರೆ ಮಕ್ಕಳು ಇದಿಷ್ಟು ತುಂಬಿದೆ. ಇಲ್ಲಿ ಸಿಮೆಂಟ್ ತುಂಬಿ ಪ್ಲಾಸ್ಟರ್ ಮಾಡಿದ್ದಾರೆ, ಅಲ್ಲಿ ಮಾಡಿದ್ದಾರೆ. ಅವರು BSW ಅವರು ಇವರು ಯಾವುದದು ನೀರಾವರಿ ಅವ್ರನ್ನ ಕೇಳಿದ್ರು ಇದು ನಮ್ದಲ್ಲ, ಇವ್ರು ಕೇಳಿದ್ರು ನಮ್ದಲ್ಲ. ಹಾಗಾದ್ರೆ ಇಲ್ಲಿ ಓಪನ್ ಮಾಡಿದ್ಯಾರು? ಯಾಕಾಗಿ ಮಾಡಿದ್ರಿ ಇಲ್ಲಿ ಓಪನ್? ನೋಡಿ ಎಷ್ಟು ಕೆಟ್ಟ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ನೋಡಿರಲ್ಲ, ಇಲ್ಲೇ ಪೋಲ ಇದೆ, ನಮ್ಮ ನೀರೇ ಬರಲ್ಲ, ಏನು ಮಾಡೋದು ಸರ್? ಕುಡಿಯುವ ನೀರಿಲ್ಲ. ಆ ಕುಡಿಯುವ ನೀರು ಎಲ್ಲಾದ್ರೂ ಬೇರೆ ಯಾವ್ದಕ್ಕಾದ್ರು ಜಾಯಿಂಟ್ ಆಗೋದು ಸರ್? ಇದು ಕುಡಿಯೋ ನೀರೇ ಸರ್, ಇಲ್ಲ, ಅದು ಸ್ಯಾನಿಟರಿ ಸ್ಯಾನಿಟರಿ ಪ್ಲಸ್ ಕುಡಿಯೋ ನೀರು. ಒಂದು 7 ಅಡಿ ಇಲ್ಲ, ನೀರಿ ಸರ್, ನೀವು 7 ಅಡಿ ಮೇಲಿದೆ. 7 ಅಡಿ ಹೊಂಡ ತೆಗೆದ್ಬಿಟ್ಟು ಅವ್ರನ್ನ ಹುಗಿಲಿಕ್ಕೆ ವ್ಯವಸ್ಥೆ ಮಾಡಿ ಹೋಗಿದಾರ. ಅವ್ರನ್ನ ಸ್ವತಃ ಇಲ್ಲಿ ಹುಗಿಲಿಕ್ಕೆ ವ್ಯವಸ್ಥೆ ಮಾಡಿದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸಾರ್ವಜನಿಕರು ಎಲ್ಲರೂ ಒಟ್ಟಾಗ್ತಾ ಇದ್ದಾರೆ. ತಕ್ಷಣವಾಗಿ ಇದು ಸರಿಪಡಿಸಿಲ್ಲ ಅಂತ ಹೇಳಿದ್ರೆ, ಈಗ ಸೈಟ್ ಇಂಜಿನಿಯರಿಗೆ ಹೇಳಿದ್ದೀನಿ 5 ನಿಮಿಷದಲ್ಲಿ ಬರಬೇಕು ಅಂತ ಕೇಳಿದ್ದೀನಿ. ಅವ್ರು ಏನಾದ್ರು ಬಂದಿಲ್ಲ ಅಂತ ಹೇಳಿದ್ದಾರೆ, ಇದನ್ನು ಅವರ BBMP ಕಚೇರಿ ಎದುರುಗಡೆ ಈ ಕಲ್ಲನ್ನಷ್ಟು ಹಾಕುವಂಥ ಕೆಲಸ ನಾನು ಮಾಡ್ತೀನಿ. ಲೋಡ್ ಮಾಡ್ಕೊಂಡು ಹೋಗಿ ತುಂಬ್ತೀನಿ. ಅದೇನು ಮಾಡ್ತೀರಾ ಸರ್ ಇಲ್ಲೇ ಬಂದ್ ಮಾಡ್ಬಿಡೋಣ ಬಿಡಿ, ರೋಡ್ ಏನು ಮಾಡೋಣ? JCB ಬಂದ್ ಮಾಡ್ಬಿಡೋಣ, ಕಲ್ಲು ಹಾಕಲ್ಲ, ರೋಡ್ ಬಂದು ಲಿಂಕ್ ರೋಡ್ ಇದು. ಪೊಲೀಸ್ ಬಂದ್ರ ಸರ್ ಇದು ಲಿಂಕ್ ರೋಡ್ ಬಂದ್ ಮಾಡ್ಬಿಟ್ರೆ ಮುಗಿದೋಯ್ತು, ಏನಿಲ್ಲ. ಕಲ್ಲು ಹಾಕಿದ್ರೆ ಮುಗಿದೋಯ್ತು ಸರ್, ಗಾಡಿ ಪಾಸಿಂಗೇ ಇಲ್ಲ. ನಾನು ರವಿಶೆಟ್ಟಿ ಬೈಂದೂರು ಅಂತ ಇಲ್ಲಿ ನೋಡಿ, ಇಲ್ಲಿ ಓಪನ್ ಮಾಡಿದ್ದಾರೆ, ಅನಧಿಕೃತವಾಗಿ ಓಪನ್ ಮಾಡಿದ್ದಾರೆ. ಇದರಿಂದ ಅವ್ರ ಹತ್ರ ಆರ್ಡರ್ ಕಾಪಿ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ನೋಡಿ, ಅಲ್ಲಿ 4 ದಿನದಿಂದ ಅಲ್ಲಿ ಹೆಣ್ಮಕ್ಳಿದ್ದಾರೆ. ಅವ್ರು ಈಚೆ ಬರಲಿಕ್ಕೆ ಓಡಾಡಲಿಕ್ಕೆ ಜಾಗ ಇಲ್ಲ. ಅದಕ್ಕೆ ಸ್ಯಾನಿಟೈಸ್ ಬಂದ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಯಾರು ಒಂದು ಮಗು ಅಥವಾ ಯಾರು ಬಿದ್ದರೆ ಲಾಸ್ಟಿಗೆ ನಿಮ್ಮ ತಲೆ ಕಟ್ಬಿಡ್ತಾರೆ. ಪೊಲೀಸ್ ಏನು ಮಾಡ್ತಾ ಇದ್ರಿ ಇಲ್ಲಿ ಅಂತ ಹೇಳ್ಬಿಟ್ಟು ಕಟ್ಬಿಡ್ತಾರೆ. ಏನು ವ್ಯವಸ್ಥೆ? ಆತನ್ನ ಸರ್ ಅವರಿಗೆ ಫೋನ್ ಮಾಡಿ ಭಾಳ ಹೊತ್ತಾಯಿತು, ಇನ್ನೂ ಬರಲಿಲ್ಲ. ಕಮಿಷನರಿಗೆ ಕೂಡ ಅದು ಕಮಿಷನರ್ ನಂಬರ್ ಬಂತಲ್ಲ, ನಮ್ಮದು ಅಯ್ಯಲಿಕಾಲ್ ಪೊಲೀಸ್ ಸ್ಟೇಷನ್ ವಹಿಸಲ್ಲ, ನಿಯರ್ ಬೈ ಯಾವ್ದು ವಹಿಸಲ್ಲ. ಅದೇ ನೀವು ನಿಮ್ಮ ಸ್ಟೇಷನ್ಗೆ ಹಸ್ತಾಂತರ ಮಾಡಿ. ನಾನು ಅಲ್ಲೇಶ್ವರಂ ಬರುತ್ತಾ ಸ್ಟೇಷನ್ ನೀವು ಮಾಡಿ ಅವರಿಗೆ ಆಯ್ತು. ಇಲ್ಲಿ ಯಾರು ಬಿದ್ರೆ ಏನ್ ಮಾಡ್ತೀರಪ್ಪ? ಇಲ್ಲಿ ಏನು ಪ್ರೊಟೆಕ್ಷನ್ ಏನು ಕೊಟ್ಟಿದ್ದೀರಾ? ಈ ಕಡೆ ಬಂದ್ರೆ ಈ ಕಡೆಗೆ ಸೈಡಲ್ಲಿ ಏನಾದ್ರು ಹಾಕಿದ್ದೀರಾ? ಏನು ಹಾಕಿದ್ದೀರಾ? ಇಲ್ಲಿ ಹೆಂಗ್ ಬೇಕಂಗೆ ಮಾಡ್ಬಿಟ್ರೆ ಹೆಂಗೆ ಕತೆ? ಯಾರದು ಅಲ್ಲೋಗಿ ರಹೀಮ್ ಯಾರು ಕರ್ಸಪ್ಪ? ಇದಕ್ಕೆ ಯಾರು ಇನ್ಚಾರ್ಜ್ ಕರ್ಸಪ್ಪ? ಯಾರು ಹೇಳಿ ಆಯ್ತು. ಇದ್ರೊಳಗೆ ಯಾರಾದ್ರೂ ಬಿದ್ರೆ ಏನ್ ಮಾಡ್ತೀಯಪ್ಪ? ಇಲ್ಲಿ ಜನ ಓಡಾಡಲ್ವಾ? ಹೋಗ್ಲಿ, ಇಲ್ಲಿ ಹೋಗ್ಲಿ, ಬಸ್ಗಳು ಬರ್ತಾ ಇದ್ದ, ಫುಟ್ಪಾತ್ ಎಲ್ಲ ಐತಪ್ಪ ಹೋಗಕ್ಕೆ ಜನಗಳಿಗೆ. ನಾನು ಇಲ್ಲಿನ ಮನೆಯವಳು, ನಾನು ಇನ್ನು ಯಾರೂ ಅಲ್ಲ ಮಾತಾಡ್ತಿರೋದು. ನಾನು ಮೊನ್ನೆ ನೀವು ಬಂದು ಇಂಟಿಮೇಷನ್ ಕೊಟ್ಟರು, ಈ ರೀತಿ ನಾನು ಮಾತಾಡಬೇಕಾದ್ರೆ ಬೆಳಿಗ್ಗೆ 4 ದಿನ ಹಿಂದೆ ಏನು ಹೇಳಿದ್ರು, ನಿಮ್ಮ ಡಬಲ್ ಇದ್ದಾವೆ ಅವ್ರ ಲೇಡಿ ಏನು ಸಮಸ್ಯೆ ಮಾಡಲ್ಲ. ಈಗ ಈ ಸಮಸ್ಯೆಗೆ ಯಾರು ಉತ್ತರ ಕೊಡ್ತೀರಾ ನನಗೆ? ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ? ಇಷ್ಟು ದಿನ ಆಗುತ್ತೆ ಟೆಂಡರ್, ಇಷ್ಟು ದಿನ ಆಗುತ್ತೆ ಅಂತ ಕೊಟ್ಟಿದ್ದೀರಾ ಇನ್ಫಾರ್ಮೇಶನ್? ತಾವೇನಾಗಿದ್ದೀರಿ? ಇನ್ಚಾರ್ಜ್. ಈಗ ಉದ್ದಟತನದಿಂದ ಮಾತಾಡಿದ್ಯಾರು? ಸೈಟ್ ಇಂಜಿನಿಯರ್ ಸರ್. ಇದು ಏನು? ಇದು ಆದೇಶ ಇದೆಯಾ ಸರ್? ತಾವೆಲ್ಲ ಮೋಸ್ಟ್ಲಿ ನಮ್ಮ ದಿನೇಶ್ ಗುಂಡೂರಾವ್ ಅವ್ರ ಫಾಲೋವರ್ಸ್ ಇರ್ತೀರಿ. ಇಲ್ಲ ಸರ್, ಅಂದರೆ ಈಗ ನಾವು ಕಾಂಟ್ರಾಕ್ಟ್ ಸಬ್ವೆ ತಗೊಂಡೆ ಇಲ್ಲಿ ವೈಟ್ ಟ್ಯಾಪಿಂಗ್ ವರ್ಕ್ ಮಾಡ್ತಾ ಇದ್ದೀವಿ. ವೈಟ್ ಟ್ಯಾಪಿಂಗ್ ವರ್ಕಿಂದ ಫಸ್ಟ್ ಡ್ರೈನ್ ಮಾಡೋಕ್ಕೆ ಡ್ರೈನ್ ಎಕ್ಸ್ಪ್ಲೋಷನ್ ಮಾಡಿದ್ವಿ. ಒಂದು ಕಡೆಯಿಂದ ಡಿಸ್ಪೋಸಲ್ ಕಡೆಯಿಂದ ಹೋಗ್ತಾ ಸರ್. ಇದು ಕ್ರಮನ ಸರ್? ಇದು ಕರೆಕ್ಟ್ ಕ್ರಮ ಇದೆಯಾ? ಈಗ ನಿಮಗೆ ನಿಮ್ಮ ಇದ್ರ ಪ್ರಕಾರ ಕ್ರಮ ಇದೆಯಾ? ಸರ್ ಇದೆ ಸರ್. ಯಾಕೆ ಅಂತ ಹೇಳಿ ಇಲ್ಲಿ ಡೆಪ್ತ್ ಇದೆ ಜಾಸ್ತಿ, ಸಿಕ್ಕಾಪಟ್ಟೆ. ಏನಂದ್ರೆ ಈ ಸಬ್ ರೋಡ್ಸು ಇಲ್ಲಿಗೆ ಲಿಂಕ್ ಇದೆ. ಕೇಳ್ಬಿಡಿ, ಟ್ರೈನ್ ಹೋಗಿದೆ, ಆ ಟ್ರೈನಿಗೆ ಲಿಂಕ್ ಆಗಬೇಕು ಈ ಸಬ್ ರೋಡೆಲ್ಲ. ಇದು ಒಂದು ಇಶ್ಯೂ ಆಗಿತ್ತು. ಯಾವುದು ಈ ಅಪಾರ್ಟ್ಮೆಂಟು ಮತ್ತು ಈ ರೋಡಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ ಅನ್ನೋದು ಒಂದು ಇಶ್ಯೂ. ಇದನ್ನ ತಗೊಳಕ್ಕೆ ನಾವು ಇಷ್ಟು ಡೆಪ್ತ್ ಹೋಗ್ಲೇಬೇಕು ಸರ್. ನೀವು ಡೆಪ್ತ್ ಹೋಗಿದ್ರ ಬಗ್ಗೆ ನಮಗೆ ಬೇಜಾರಿಲ್ಲ. ನೀವು ಡೆಪ್ತ್ ಹೋಗೋದ್ರ ಬಗ್ಗೆ ಇಲ್ಲ. ಇಲ್ಲಿ ಒಂದು
ಒಂದು ಕಾಮನ್ ಆಗಿ ಒಂದು ಪ್ರೊಟೆಕ್ಷನ್ ಒಂದು, ಮತ್ತೆ ಎರಡನೇದಾಗಿ ಈಗ ಅವ್ರದ್ದು ಈಗ ನೀವು ಹೊಡೆದಿದ್ದೀರಲ್ವಾ, ಅವರಿಗೆ ದಾಟ್ಲಿಕ್ಕೆ ಏನು ವ್ಯವಸ್ಥೆ ಮಾಡಿದ್ದೀರಿ ಸರ್? ಅಲ್ಲಿ ಸೆಂಟ್ರಲ್ ಶೀಟ್ ಇಟ್ಟಿದ್ದೀನಿ ಸರ್ ಒಂದು ನಿಮಿಷ. ಇದನ್ನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಜನರನ್ನ ಒಳಗಡೆ ಕೂಡಾಕಿದ್ದು ಅಂತ ಹೇಳ್ತಾರೆ. ಇದಕ್ಕೆ ಇದರದ್ದೇ ಆದಂತ ಒಂದು ಆಕ್ಷನ್ ಇದೆ, ಆಯ್ತಾ? ನೀವು ದಿನೇಶ್ ಗುಂಡೂರಾವ್ ಅವರನ್ನು ಬೇಕಾದ್ರೆ ಕೇಳಿ, ರವಿ ಶೆಟ್ಟಿ ಬಂದಿದ್ದಾರೆ ಅಂತ ಒಂದು ಮಾತು ಹೇಳಿ, ರವಿ ಶೆಟ್ಟಿ ಬೈಂದೂರು ಬಂದಿದ್ದಾರೆ ಇಲ್ಲಿಗೆ ಅಂತ ಕೇಳಿ. ನಾನು ಹೇಳೋದು ಅಲ್ಲಿಲ್ಲ, ಅಲ್ಲಿ ಹೆಣ್ಣು ಮಕ್ಳು ಇದ್ದಾರೆ, ಬಾತ್ರೂಮಿಗೆ ಹೋಗೋಣ ಅಂತ ಹೇಳಿದ್ರೆ ಬಾತ್ರೂಮ್ ಕಲೆಕ್ಷನ್ ಕಟ್ಟು, ನೀರು ಕುಡಿಯೋಣ ಅಂದ್ರೆ ನೀರ್ ಕಲೆಕ್ಷನ್ ಕಟ್ಟು. ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಹೇಳಿ? ಅದಲ್ದೇ ನಿನ್ನೆ ಇಲ್ಲಿ ನೀರು ಇರಲಿಲ್ಲ, ನನ್ನ ಹತ್ರ ಅದ್ರ ಪ್ರೂಫ್ ಇದೆ. ಇವತ್ತು ಸ್ಯಾನಿಟರಿ ನೀರು ತುಂಬಿದೆ. ನೀವು ಏನಾದ್ರೂ ಹೇಳಿ ಸರ್, ಸಮಸ್ಯೆ ನಮ್ಮ DC ಅವ್ರಿಗೆ ಬರುತ್ತೆ, ಜಗದೀಶ್ ಅವರು ಬರ್ತಾ ಇದು ಯಾವುದು CI ಮಲ್ಲೇಶ್ವರ CI ಜಗದೀಶ್ ಇಂಜಿನಿಯರ್ ಹೇಳ್ತಾರೆ ಸ್ಲ್ಯಾಬ್ ಎಷ್ಟು ಉಡಾಫೆಯಿಂದ ಕೊಡ್ತಾರೆ ಅಂತ ಕರೀರಿ ಅವ್ರನ್ನ. ಇದು ತಪ್ಪು ಅಣ್ಣ. ಓಪನ್ ಆಗಿ ಒಂದೇನಾರ ಪ್ಲಾಟ್ಫಾರ್ಮ್ ಮಾಡ್ಕೊಟ್ಟಿದ್ರೆ ಲೇಡೀಸ್ ಎಲ್ಲ ಹಿಂದೆ ಡೈಲಿ ಹೊಡ್ಕೊಂಬತ್ತಾರ ಕಾಂಪೌಂಡ್. ಸರ್ 4 ದಿನ ಆಯ್ತು, 4 ಈಗ ನಿಮ್ಮ ಇಲ್ಲಿ ನಿಮ್ಮ 4 ದಿನ ನಾನು ತೆಗ್ದಿಲ್ಲ. ಓಪನ್ ಮಾಡಿ ಕೇಳಿ, 4 ದಿನದಿಂದ ನಿಮ್ಗೆ ಕೊಂಡಿಲ್ಲ. ನಾನು ಇಲ್ಲಿ ನನ್ನ ಸ್ಯಾನಿಟರಿ ನೀರು ತುಂಬಿದೆ, ಅಲ್ಲಿ ಸೊಳ್ಳೆಗಳ ಉತ್ಪತ್ತಿ ಆಗುತ್ತೆ. ಯಾರು ಉತ್ತರ ಕೊಡ್ತೀರಾ? ಹೆಂಗ್ ಮಾತಾಡ್ತಿದ್ದೀರಾ? ಇದಲ್ದರೆ ಅವ್ರು ಇಂಜಿನಿಯರ್, ಅವನು ಹಂಗೆ ಮಾತಾಡಿದ್ರು ಬೆಳಿಗ್ಗೆ. ಸೈಟ್ ಇಂಜಿನಿಯರ್ ನೀಟಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇದೀವಿ. ಅವ್ರು ಬಂದ್ಬಿಟ್ಟು ಏಕಾಕಿ ನಮಗೆ ಗೊತ್ತಿರೋರಿ ನಾವೇ ಮಾನಿಟರ್ ಮಾಡಬೇಕು. ವಾರ್ಡ್ ಇಂಜಿನಿಯರ್ ಇಲ್ಲ, ದಿನೇಶ್ ಗುಂಡೂರಾವ್ ಸಾಹೇಬ್ರು ಬರೋ ತನಕ ನಾನು ಹೇಳಲ್ಲ ಇಲ್ಲಿ. ನಾನು ಅದನ್ನ ಬಂದ್ ಮಾಡ್ತೀನಿ. ನಾನು 10 ನಿಮಿಷ ಟೈಮ್ ಕೊಡ್ತೀನಿ. ಆತನ್ನು ಕರೆಸಿ ಮತ್ತೆ ಇಲ್ಲಿಯ ಇವರಿಗೆ ಯಾರು ಇಲ್ಲಿ ಕಮಿಷನರ್ ಸರಿ ಅಂತ ಕೊಡ್ಲಿ, ಮತ್ತೆ ಡಾಕ್ಯುಮೆಂಟ್ ತೋರಿಸ್ತೀವಿ ಪ್ರೈವೇಟ್ ಎಷ್ಟು ಏನು ಬಿಡುಗಡೆ ಆಗಿದೆ, ಏನಾಗಿದೆ, ಇದು ಎಂಥದ್ದು ಇದು ಅದು ಕೊಳ್ಳಿ ಉಂಟು. ಯಾಕಂದ್ರೆ ಏನು ವ್ಯವಸ್ಥೆ ಅಂದ್ರೆ ಯಾರು ಒಂದು ಮಗು ಬಿದ್ದರೆ ಅವ್ರನ್ನ ಏನ್ ಸರ್ ಮಳೆ ಬರೋದೇನು ಗೊತ್ತಾ ಸರ್ ನಿಮಗೆ? ಆಲ್ರೆಡಿ ಒಂದು ಸಾವಾಗಿದೆ. ಮೇನ್ ಅಲ್ಲ ಮಳೆ ಬೀರೋದು ಗೊತ್ತಾ ನಿಮ್ಗೆ? ಒಂದು ಎಕ್ಸಾಂಪಲ್ ಅಲ್ಲ ಮಳೆ ಬಿದ್ರೆ ನೋಡಿ ಲೇಡೀಸ್ ಏನ್ ಮಾಡ್ತಾರೆ, ಏನ್ ಮಾಡ್ಬೇಕು, ಹೆಂಗ್ ಬರ್ತಾರೆ? ಇಲ್ಲಿ ಎಷ್ಟು ಜನ ಇದ್ದಾರೆ? ತೊಡಿಕೊನೆ ಕಾಮಗಾರಿ ಆಗಿಲ್ಲ. ಕಟ್ತಾರಾ ಇಲ್ವಾ? ನೀರ್ ಬಿಲ್ ಕಟ್ತಾರಾ ಇಲ್ವಾ? ಕರೆಂಟ್ ಬಿಲ್ ಕಟ್ತಾರಾ ಇಲ್ವಾ? ಅವ್ರನ್ನ ಕೂಡಂತ ಕೆಲಸ ಮಾಡ್ತಾ ಇದ್ರಿ. ಇದು ಎಷ್ಟು ಮಟ್ಟಿಗೆ ಸರಿ? ಎಲ್ಲ ಇದು ತೆರಿಗೆ ಕಟ್ತಾರೆ, ನೀರ್ ಬಿಲ್ ಕಟ್ತಾರೆ, ಸ್ಯಾನಿಟರಿ ಕಟ್ತಾರೆ, ಕಸದ ಬಿಲ್ ಕಟ್ತಾರೆ, ಅವ್ರನ್ನ ಮಾತ್ರ ಕೂಡ ಹಾಕಿದ್ರಿ. ಏನರ್ಥ ಇದು? ಯಾಕೆ ಇಷ್ಟೊಂದು ಸಂಬಂಧಪಟ್ಟ ಅಧಿಕಾರಿ ಬರ್ಬೇಕು ಇವ್ರೆ? ಇನ್ನು ಒಂದು 10 ನಿಮಿಷ ತಾವೇನಾಗಿದ್ರಿ? ID ಕೊಡಿ ಸರ್. ನಾನು ಬೇರೆ ಕೆಲಸ ಮೇಲೆ ಬಂದು ಅರ್ಜೆಂಟ್. ನೀವು ರಜೆಯಲ್ಲಿ ಇದ್ರೆ ಇವತ್ತು? ರಜೆಯಲ್ಲಿ ಇದ್ದೀರಾ? ಇವತ್ತು ರಜೆ ನೋಡೇ ಇಲ್ಲ ಬಿಡೋಣ ವಾರ್ಡಲ್ಲಿ. ಇನ್ಯಾರಿದ್ದಾರೆ? ನೀವು ಅವ್ರು ಇಲ್ಲ, ಎಲ್ಲೋಗಿದ್ದಾರೆ? ಇವ್ರು ಬೇರೆ, ಇವ್ರು ಸೀನಿಯರ್ ಆಫೀಸರ್ ಕರೆಸಿ, ಸೀನಿಯರ್ ಆಫೀಸರ್ ಬರ್ಬೇಕಿಲ್ಲ ಈಗ. ಸರ್ ನಾನು ಯಾವ ಡಿಪಾರ್ಟ್ಮೆಂಟ್ ಬೆಂಕಿ ಹಚ್ಚಿದ್ದು ಅದನ್ನು ಕರೆಸ್ರಿ. ನಾನು ಆ ಡಿಪಾರ್ಟ್ಮೆಂಟ್ ಈ ಡಿಪಾರ್ಟ್ಮೆಂಟ್ ಬೇಕು ಕರೆಸಿ ಪ್ಲೀಸ್. ನೀವು ಕರೆಸಿ, ಇಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ 500 ಜನ ಸೇರ್ಸ್ಬಿಡ್ತೀನಿ. 500 ಜನ ಸೇರ್ಸ್ಬಿಡ್ತೀನಿ. ನೀವು ಉತ್ತರ ಕೊಡ್ಬೇಕಾಗುತ್ತೆ ಆಮೇಲೆ. ಕಾಮನ್ ಸೆನ್ಸ್ ಇಲ್ದಿರೋ ಅಧಿಕಾರಿ ಯಾರು? ಈಗ 3 ದಿವಸ ನನಗೇನು ಕಾಮನ್ ಸೆನ್ಸ್ ಇಲ್ದಿರೋ ಅಧಿಕಾರಿ ಕರೆಸಿಲ್ಲ. ಎಲ್ಲದಕ್ಕಿಂತ ಒಂದು ಹೇಳ, ಏನು ಮಾತಾಡ್ತಾ ಇದ್ದೀರಿ? ಆ ಫುಟ್ಪಾತ್ ಸ್ಲ್ಯಾಬ್ಗಳಲ್ಲಿ ಯಾರೋ ಒಬ್ಬ ವ್ಯಕ್ತಿ, ನಿಮಗೆ ಗೊತ್ತಿರೋರೇ ಅನ್ಸುತ್ತೆ, ನಿಮ್ಮ ಗ್ರೂಪ್ ಅಲ್ಲೇ ಇದ್ದವರು, ಒಬ್ಬ ಕಬ್ಬಣನ ಮತ್ತೆ ಫುಟ್ಪಾತ್ ಸಪರೇಟ್ ಮಾಡ್ತಾ ಇದ್ದಾರೆ. ಎಕ್ಸಿಸ್ಟಿಂಗ್ ಸ್ಲ್ಯಾಬ್ಸ್, ಹಳೆ ಸ್ಲ್ಯಾಬ್ ಎತ್ತಿಡ್ದೆ ಕಬ್ಬಣ ಬಿಡಿಸ್ಕೊತಾ ಇದ್ದಾರೆ. ಕೇಳಿದ್ರೆ ಅವ್ನು ಯಾವನ ಸ್ಕ್ರಾಪ್ ಅಂದ್ರೆ ಸ್ಕ್ರಾಪ್ ಅವ್ರನ್ನ ಇಟ್ಕೊಂಡು ಕೆಲಸ ಮಾಡ್ತೀರಾ ನೀವು? ಯಾವನ್ನ ಸ್ಕ್ರಾಪ್ನವ್ರಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಅವ್ನು ಯಾರು ಇದು ನೋಡಿ ಬಿಡಿಸಿದಾರೆ ನೋಡಿ. ಯಾರೋ ಕಾಂಟ್ರಾಕ್ಟ್ರಿಗೆ ಹೇಳಿದವನು, ಯಾರೋ ಅಲ್ಲ, ಕಾಂಟ್ರಾಕ್ಟ್ರಿಗೆ ಏನಂತ ಅವನು ಅವನ ಸ್ಲ್ಯಾಬ್ ಇವನು ಸ್ಲ್ಯಾಬ್ ಏನಿಲ್ಲ ಸರ್, ನಿಮ್ ಕಾಂಟ್ರಾಕ್ಟ್ರು ನವೀನ್ ಅವರು ಮೊನ್ನೆ ಬಹಳ ಉಡಾಫೆಯಿಂದ ನಿಂತ್ಕೊಂಡು ನೋಡಿದ್ರು. ಕರೀರಿ ಆ ನವೀನ್ ಅವ್ರನ್ನ ಇವತ್ತು. ಅದು ಯಾರು ಇಲ್ಲಿ ಉಡಾಫೆ ಮಾತಾಡಿದ್ರು ಕರೀರಿ, ನಾನು ಮಾತಾಡ್ಬೇಕು. ಇದ್ರ ಜೊತೆಗೆ ಅವ್ರ ಹತ್ರ ನಾನು ಮಾತಾಡಿದ್ದೀನಿ ನೇರವಾಗಿ, ಅವ್ರನ್ನೂ ಕರೀರಿ. ಮಾಹಿತಿ ಇಲ್ದರೆ ಹೆಂಗ್ ಕೊಡ್ತೀರ ಅಂದ್ರೆ ಇವ್ರು ನನ್ನನ್ನು ಬೈದ್ರು, ನೀನೇನಕ್ಕೆ ಸುಮ್ಮನೆ ಹೋಗ್ತೀಯ ಅಂತ. ಇವತ್ತು ನೀವೇ ಕೇಳಿದ್ರಿ. ಇವಾಗ ನೋಡಿ ಸಮಸ್ಯೆ ಆಗಿರೋದು, ನಮ್ಮನೆ ಮುಂದೆ ಸಮಸ್ಯೆ ಆಗಿರೋದು. ಬೆಳಗ್ಗೆಯಿಂದ ಕಾಯ್ತಾ ಇದ್ರೆ 10 ನಿಮಿಷ ಅವಕಾಶ. ಅಲ್ಲ ರೀ, 3 ದಿವಸ ಆಯ್ತು. ಇಷ್ಟು ಬೇಕಾದ್ರೆ 3 ದಿವಸ ನಾವು ಒಳಗೆ ಹೋಗಲ್ಲ. ನಾವು ಇವತ್ತು ಸ್ಯಾನಿಟರಿ ಲೈನ್ ಕಟ್ ಮಾಡಿದ್ದೀರಾ? ನಾವು ಇಷ್ಟು ಪೊಲೀಸರು
ಎಲ್ಲಾದ್ರು ಅವರು ಸರ್ ಸ್ಪಾಟ್ ಇಂಜಿನಿಯರ್ ಇವರೇ ಸಂಜಯ್ ಬನ್ನಿ ಫಸ್ಟ್ ಬ್ಯಾರಿಕೇಡ್ ತರಿಸ್ತೆ ಬ್ಯಾರಿಕೇಡ್ ಬನ್ನಿ ತರಿಸಲ್ ಬ್ಯಾರಿಕೇಡ್ ಆ ಯಪ್ಪ ಬಂದು ಬುದ್ಧಿ ಪೂಜೆ ಅಂತ ಮಾಡೋದು ಅವ್ರ ಶಿಷ್ಯಂದಿರೆಲ್ಲ ಸುಮಾರು ಮಂದಿ ಬಂದು ಇದು ಮಾಡ್ತಾ ಇದ್ದಾರೆ. ನನಗೆ ಬೇಡ, ಇವತ್ತು ಕಂಪ್ಲೀಟ್ ಆಗಲಿ, ಬರ್ತಾರ ಶಾಸಕರೇ ಬರಲಿ. ಅವರು ಅಲ್ಲ, ಅವರು ಉತ್ತರ ಕೊಡ್ಬೇಕಾದ್ರೆ ವಾರ್ಡ್ ಅವ್ರು ಇಂಜಿನಿಯರ್ಗಳಲ್ವಾ ಮೇಡಮ್, ಅವರು ಶಾಸಕರಲ್ಲ, ಅವರು ಮಾಡಂಗಿಲ್ಲ. ಅಲ್ಲ, ಯಾರಾದ್ರೂ ಬಿದ್ರೆ ಬ್ರದರ್ ಹಿಂಗ್ ಮಾಡಿಟ್ಟು ಹೋಗಿದ್ರೆ ಅಟ್ಲೀಸ್ಟ್ ಬರೋ ವ್ಯವಸ್ಥೆ ಕೂಡ ಮಾಡಿಲ್ಲ. ನಿಮ್ಮ ಮನೆ ಆದ್ರೂ ನಾನಿವತ್ತು ಮಾಡ್ತೀನಿ. ನಾನು ಆವತ್ತೇ ಹೇಳಿದೆ ಸಮಸ್ಯೆ ಆಗುತ್ತೆ, ಇದು ಕುಡಿಯೋ ನೀರು ಸ್ಯಾನಿಟರಿ ಪೈಪ್ ಕಟ್ ಮಾಡಿದ್ದೀರಾ ಅಂತ. ಇವತ್ತು ನಾವು ಎಲ್ರಿ ಒಳಗೆ ನೀರು ಬರ್ತಿಲ್ಲ, ನನಗೆ ಟಾಯ್ಲೆಟ್ ನೀರು ಹೋಗ್ತಾ ಇಲ್ಲ. ಬೇರೆ 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 ಟೈಮಲ್ಲಿ ಬಂದು ನೋಡೋರೆಲ್ಲ ನೋಡ್ಕೊಂಡು ಹೋಗ್ತಾರೆ, ವಿಡಿಯೋಗಳಲ್ಲಿ ಹಾಕ್ತಾರೆ. ನಿಜವಾದ ಸಮಸ್ಯೆ ಬಂದು ನಿನ್ನ ಕಡೆ ಯಾವನಿಗೂ ತಾಕತ್ತಿಲ್ಲ ಇಲ್ಲಿ. ಬರೀ ಬಿಲ್ಡಪ್ ಮಾಡ್ಕೊಳ್ಳೋದು ಮಾತ್ರ ಯೋಗ್ಯತೆ ಇರ್ತೈತಿ ಅಂತ. ಇಲ್ಲೆಲ್ಲ ಸೈಡ್ ಯಾಕಪ್ಪ ನೀನು ಗಲಾಟೆ ಮಾಡ್ತೀಯ? ಹೇಳಿ, ಶಾಸಕರು ತಾನೇ ಹೇಳ್ತಾರೆ, ಹೇಳಿ. ಕರ್ಕಳಿ ನನ್ನ ಹತ್ರ ಫುಟೇಜ್ ಇದೆ ಕರ್ಕಳಿ. ಮೀಡಿಯಾದವ್ರ ತೊಂದರೆ ಆದ್ರೆ 1 ವರ್ಷ ಬೇಲಿಲ್ಲ, ಗೊತ್ತಿಲ್ಲ ಇನ್ನ ಹುಡುಗನ್ಗೆ. ಹಾಗೆಲ್ಲ ಗಲಾಟೆ ಮಾಡಬಾರ್ದು. ಏನಿದ್ರೆ ನಿಮ್ ಡಾಕ್ಯುಮೆಂಟ್ಸ್ ಇರಬೇಕು, ತೋರಿಸ್ಬೇಕು, ಮಾಡಬೇಕು. ಬ್ಲಾಕ್ ಲಿಸ್ಟ್ ಮಾಡಿಸ್ಬಿಡ್ತೀವಿ, ನಿಜವಾಗ್ಲೂ ಕಾಂಟ್ರಾಕ್ಟರ್ ಯಾರಾಗ್ಲಿ ಅವತ್ತಷ್ಟು ಆಯ್ತು, ಅವ್ರು ಯಾರಿಗಿದೆ ನಿಮ್ಗೆ ಪರ್ಮಿಷನ್ ಕೊಟ್ಟಿದಾರಲ್ಲ, ಏನಪ್ಪ ಯಜಮಾನ, ಏನೋ ಉಲ್ಟಾ ಸೀದಾ ಮಾತಾಡ್ತಿದ್ದೆ ಅಂತಲ್ಲ, ಏನು ಫುಟೇಜ್ ಇದೆ, ಮೀಡಿಯಾದವ್ರಿಗೆ ರೋಪ್ ಆಗ್ತಾನೆ. ಇರಿ ಸರ್, ನೀವು ಬಿಟ್ರೆ ಬೀಳ್ತೀನಿ, ಪೊಲೀಸ್ ಮಾಡಿ. ಜನಗಳ ತೆರಿಗೆ ಹಣ ನೀವು ತಗೊಳ್ತಾ ಇರೋದು, ಜನಗಳ ತೆರಿಗೆ ಹಣ ತಗೊಳ್ತಾ ಇರೋದು, ಸರಿಯಾಗಿ ರೆಸ್ಪಾನ್ಸ್ ಮಾಡ್ಬೇಕು ಅವ್ರಿಗೆ. ನೀವೇನು ಇವರ ಪ್ರಶ್ನಾತೀತರ ನೀವು? ಇಲ್ಲಿರೋ ಇನ್ಚಾರ್ಜ್ ಆಕ್ಚುಲಿ ನಿನ್ನೆ ನೈಟ್ ಕೆಲಸ ಮಾಡಿದ್ದಾರೆ. ನಿನ್ನೆ ನೈಟು ಈ ಸರಿ ಸರ್, ನಿಮ್ಮ ಹತ್ರ ನಾನು ಒಂದು ಮಾತು ಕೇಳ್ತೀನಿ, ಕೇಳಿ ಸರ್. ಇದು ಸರಿ, ಈ ಕಡೆ ಬಂದ್ರೆ ನೋಡೇ ಇಲ್ಲ, ಸೈಟ್ ಆಗಿಲ್ಲ ಅವ್ರಿಗೆ. ಇವರೇ ನಮ್ಮ ಇಲ್ಲಿ ಪೊಲೀಸರು ಯಾರಿದ್ದೀರಿ ಸಾಹೇಬ್ರೆ, ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ? ಇದು ತೋಡಿರೋದು ಈಗ ಅಕಸ್ಮಾತ್ ಯಾರಾದ್ರೂ ಒಂದು ಹೊಂಡಕ್ಕೆ ಬಿದ್ದರೆ ತಲೆಗೆ ಬರೋದು ಯಾರಿಗೆ? ಪೊಲೀಸ್ ಇಲ್ಲಿ ನಿಂತಿರ್ಲಿಲ್ಲ ಅಂತ ಹೇಳ್ತಾರೆ ಅಷ್ಟೇ, ಪೊಲೀಸಿಗೆ ತಲೆಗೆ ಬರೋದು. ಹೌದಾ ಇಲ್ಲ? ಗಂಟಗಂಬ ತಾನೇ ಪೊಲೀಸರು ಎಲ್ಲರೂ ಎದುರುಗಡೆ ಸಿಕ್ಕೋದು. ಏನಂತ ಹೇಳಿದ್ರೆ ನೋಡಿ, ಇದಕ್ಕೊಂದು ಅಟ್ಲೀಸ್ಟ್ ಒಂದು ಬ್ಯಾರಿಕೇಡ್ ನಿರ್ಮಾಣ ಮಾಡೋದು, ಅವ್ರಿಗೆ ದಾಟ್ಲಿಕ್ಕೆ ಒಂದು ಸ್ಟ್ಯಾಂಡ್ ಹಾಕುವಂಥದ್ದು, ಇದೆಲ್ಲ ಮೂಲಭೂತ ಸೌಕರ್ಯಗಳು. ಈಗ ನೋಡಿ ಸರ್, ಕರ್ಕಳಿ ನಾನು ಕಂಪ್ಲೇಂಟ್ ಮಾಡ್ತೀನಿ ಸರ್. ಆ ಹೆಣ್ಮಕ್ಳು ಸರ್, ಆ ಹೆಣ್ಮಕ್ಳು ಈಗ ನನಗೆ ಅವತ್ತು ಮಾತಾಡಿದ್ರಲ್ವಾ ಇಂಜಿನಿಯರ್ ಮೇಡಮ್, ಅವ್ರ ಹೆಸರು ಹೇಳಿ ಫಸ್ಟ್, ಬೇರೆ ಬೇಡ, ಅವ್ರ ಹೆಸರು ಹೇಳಿ. ಯಾರು ಆ ಲೇಡಿ? ಫೋಟೋ ಕೂಡ ತೋರಿಸ್ತಾ ಇದೀನಿ, ಕೊಡಿ ಸರ್, ಫೋನ್ ಕೊಡಿ. ಆ ಮೇಡಮ್ ಅವ್ರು ಅವತ್ತು ಅಷ್ಟು ದರ್ಪದಿಂದ ಮಾತಾಡಿದ್ರಲ್ಲ, ಕರೀರಿ. ಅವರು ಅಧಿಕಾರಿಗಳು ತಾನೇ, GB ಅಧಿಕಾರಿಗಳು, ಇವ್ರು ಯಾರು ಕರೀರಿ, ಸ್ಪಾಟಿಗೆ ಕರೀರಿ. ಅವ್ರಿಗೆ ನನಗೆ ಉತ್ತರ ಕೊಡೋದಕ್ಕೆ ಅವತ್ತು ತಾಳ್ಮೆ ಇಲ್ಲ. ಇವತ್ತು ನನ್ನ ಕಷ್ಟಕ್ಕೆ ಬಂದು ಉತ್ತರ ಕೊಡಕ್ ಹೇಳಿ. ಶಾಸಕರು ಬೇರೆ ಮೀಟಿಂಗ್ ಬೇರೆ ಮಾಡ್ತಾರೆ ಇಂಥವ್ರ ಜೊತೆಗೆ. ನೋಡಿ, ಶಾಸಕರು ತೆಗಿತಾ ಇದೀನಿ, ಹೇಳಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ, ಎದುರಿಸ್ತಾರೆ ಬೇರೆ. ಏನಾದ್ರು ಮಾತಾಡಿದ್ರೆ ತಗೊಳ್ರಿ, ಈ ಮೇಡಮ್ ಕರೀರಿ, ಇವ್ರನ್ನ ಕರೀರಿ, ನಾನು ಫೋಟೋ ಸಮೇತ ತೋರಿಸ್ತಾ ಇದೀನಿ, ಕರೀರಿ ಮೇಡಮ್ನ. ಇವರೇ ಮಾತಾಡಿದ್ದು GB ಅಧಿಕಾರಿ ಏನಂತ ಉತ್ತರ ಕೊಟ್ಟಿದ್ದು. ಏನ್ ಮಾತಾಡಿದಾರೆ ಅವರು? ಕರೀರಿ. ಏನ್ ಮಾತಾಡಿದಾರಮ್ಮ? ಸರ್, ಏನು ಸಮಸ್ಯೆ ಆಗ ಫಸ್ಟ್ ಜೋರಾಗೆ ಮಾತಾಡಿದ್ರು, ನನ್ನ ಕೇಳೋಷ್ಟು ಅಣ್ಣನೂ ನೋಡಿದ್ದಾರೆ. ಅವ್ರು ನಾನು ಕೇಳಿದ್ದೀನಿ 4 ದಿನದ ಹಿಂದೆಲ್ಲ ಈ ತರ ಸಮಸ್ಯೆ ಇದೆ, ಏನ್ ಮಾಡ್ತೀರಾ? ನಮ್ಮ ಯಜಮಾನರು ಬೈದ್ರು, ನಿನಗೆ ಯಾಕೆ ಬೇಕು ಅಂತ. ಇವತ್ತು ರೀ ಬನ್ರಿ, ಯಾಕೆ ಬೇಕು ಅಂತ. ನಮ್ಮನೆ ನೀರೇ ಇಲ್ಲ, ನಮ್ಮನೆಗೆ ಸ್ಯಾನಿಟರಿ ಇಲ್ಲ. ಉತ್ತರ ಕೊಡ್ಲಿ, ಅವ್ರು ಕರೀರಿ. ಎಲ್ಲದಕ್ಕೂ ಸಮಸ್ಯೆ ಮಾಡ್ತಾರೆ ಹೇಳಿ ಅಂತ ಹೇಳ್ತಾರಲ್ಲ, ನಾನಿದೆ ಪಕ್ಕದಲ್ಲಿ ಹೇಳೋದಕ್ಕೆ ಏನಂದ್ರು? ನೋಡಿ ಇವರೇ, ನೋಡಿ ಅಲ್ಲಿ ತಾಳ್ಮೆ ಇಲ್ಲ ಅಂತ. ಬನ್ನಿ, ಇವರೇ ಅಲ್ಲಿ ಇರಮ್ಮ, ಅದು ಓಡಾಡಕ್ಕೆ ನಾನು ದಾರಿ ಮಾಡ್ಕೊಡ್ತೀನಿ. ಈ ಮಣ್ಣು ಎತ್ತಬೇಕೀಗ. ಅಲ್ಲಿ ಇವರೇ ಕುಸಿತ ಇದೆ, ವ್ಯವಸ್ಥೆ ಕುಸಿತ ಇದೆ. ನೋಡಿ ಅಲ್ಲಿಂದ ಅಲ್ಲಿಗೆ ನಡಿಲಿಕ್ಕೆ ಅವ್ರ ಗೋರಿ ಮೇಲೆ ನಮ್ಗೆ ದುಡ್ಡು ಬೇಕಾ? ಅವ್ರ ಗೋರಿ ಮೇಲೆ ನಮ್ಗೆ ದುಡಿಮೆ ಬೇಕಾ?
ಒಬ್ಬ ಸತ್ತೋದ್ರೆ ಅಕಸ್ಮಾತ್ ಯಾರು ಒಬ್ರು ಬಿದ್ದೋದ್ರೆ ಇದು ಮಾಡ್ಲಿಕ್ಕೆ ಆಗ್ತದೆ. ಮೊನ್ನೆ ನೋಡಿ ಒಂದು ಲಾರಿಯಲ್ಲಿ ಇಡೀ ಬಿಲ್ಡಿಂಗಿಗೆ ಡಿಕ್ಕಿ ಹೊಡೆದು. ಅಣ್ಣ ಯಾವುದು ಬೇಡ ಕುರ್ಲಾ ಪಾರ್ಕ್ ಅಲ್ಲಿ ಚಿಕ್ಕ ಮಗು ಇದೆ, ಈ ಕಾರ್ನರಲ್ಲೇ ಮಗು ಗೇಟ್ ಬಿಟ್ಟು ನಿರಂಜನ್ ಹುಡುಗ ಅವಾಗ ಎಷ್ಟು ನಾನೇ ಕಂಪ್ಲೇಂಟ್ ಮಾಡಿರೋ ಪ್ರೂಫ್ ಇದೆ ಕೆಲವರು. ಅವತ್ತೊಂದು ಸ್ವಲ್ಪ ಸುಮ್ಮನೆ ಸರ್, ನನಗೆ ಇವತ್ತು ಅಷ್ಟು ಬೇಜಾರಾಗ್ತಿದೆ. ಹೋರಾಟ ಮಾಡಿದಾಗ ಮಾತ್ರ ಒಬ್ರು ಏನು ಒಬ್ಬರನ್ನ ಮಾತಾಡೋದು ಅಂತಾರೆ. ಇವತ್ತು ನಮ್ಮನೆ ಮುಂದೆ ಆಗಿದೆ. ತಕ್ಷಣ ಹೊರಡ್ಬೇಕಂದ್ರೆ ನನಗಲ್ಲಿ ಒಂದು ದಾಟಕ್ಕೆ ವ್ಯವಸ್ಥೆ ಮಾಡಬೇಕು. ಇಮಿಡಿಯೇಟ್ ಬ್ಯಾರಿಕೇಡ್ ಆಗಿ ನನಗೆ ನಾನೇ ತಕ್ಷಣ ಸ್ಯಾನಿಟರಿ ಮತ್ತೆ ಕಾವೇರಿ ಎರಡು ನಾನೇ ಎಷ್ಟು ದಿನದಲ್ಲಿ ಮುಗಿಸ್ತೀರಾ? ಈಗ ಮಾಡಿ ತಕ್ಷಣ ಇವತ್ತು ಇನ್ನೊಂದು ಮ್ಯಾಕ್ಸಿಮಮ್ ಒಂದು ಟೈಮ್ ಒಳಗಡೆ ಆ ಮಣ್ಣು ಈ ಕಡೆಗೆ ತೆಗಿಬೇಕು. ಅವರೆಲ್ಲ ಮುಂದೆ ಬರ್ತಾರೆ. ಇದು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.